ಅಮ್ಮ, ಆ ಸೀರೆ ಏನಾದ್ರೂ ಮತ್ತೆ ನಿನ್ನ ಮೈಗೆ ತಾಕಿದ್ರೆ ನಿನ್ನ ಹಿಂದಿನ ಜನ್ಮದ ರೂಪ ಪ್ರತಿಬಿಂಬವಾಗಿ ಕಾಣಿಸುತ್ತೆ. ಆಗ ನೀನೇ ಗಾಯತ್ರಿ ಮಾತೆ ಅನ್ನೋದು ಚಿಕ್ಕ ಮಾತೆಗೆ ಮಾತ್ರ ಅಲ್ಲ, ಮನೆಯವ್ರಿಗೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಆದ್ರೆ ಏನಾಗಬೇಕು ಅಂತ ಹಣೆ ಬರ್ದಲ್ಲಿ ಬರ್ದಿದ್ಯೋ ಅದೇ ಆಗತ್ತೆ. ಅಂಬಾ ಶಿವಶಂಭೋ. ಏನಿದು? ಮಗು ಮೇಲೆ ಸೀರೆ ಹಾಕ್ತಿದ್ದ ಹಾಗೆ ಹಗ್ಲೇ ಕತ್ಲಾದಂಗಾಯ್ತು. ಆ ಕಡೆ ಎಲ್ಲ ಲೈಟ್ ಆನ್ ಆಗಿದೆ, ಇಲ್ಲಿ ಮಾತ್ರ ಯಾಕೆ ಹೀಗಾಗ್ತಿದೆ? ಬಂದುಬಿಟ್ಟಿಯಾ ನಾಗರಾಜ? ಗಾಯತ್ರಮ್ಮನ ಪ್ರತಿಬಿಂಬ ಚಿಕ್ಕ ಮಾತೆಗೆ ಕಾಣಿಸಬಾರದು ಅಂತ ಅಡ್ಡವಾಗಿ ದೊಡ್ಡ ಹೆಡೆ ಇಟ್ಕೊಂಡು ಬಂದ. ಅಂಬಾ ಶಿವಶಂಭೋ. ಏನು ಗೊತ್ತಿಲ್ದಿರೋ ತರ ಇವ್ರ ಜೊತೆ ಸೇರ್ಕೊಂಡ್ಬಿಡ್ಬೇಕು. ಅಯ್ಯೋ, ಅವಳ ಕೈಗೆ ಬೀಗದ ಕೈ ಕೊಡಿ. ಬೀರು ಬೀಗನ ಮನೆ ಬೀಗನ? ಏನೋ ಒಂದು ಬೇಗ ತಗೊಂಡಾರೆ. ಎಲ್ಲಿರ ಆಂಟಿ? ನೀನು ಹೊಡ್ಕೋದ್ ಬಿಟ್ಟು ನಮ್ಮನೆ ಕೇಳ್ತಿಯಲ್ಲಮ್ಮ. ಸುಮ್ಮನ ಬಂದಿದ್ದೀನಿ, ಕರ್ಕೊಳ್ಳಿ. ಸುಮ್ಮನ ಅಕ್ಕಿ ಹಿಡ್ಕೋ. ನೀವ್ ಹೇಳಿದ್ರು ಅವಳಿಗೀಗ ಕೇಳ್ಸಲ್ಲ ವಿಕ್ರಾಂತ್ ಅವ್ರೆ, ಸ್ವಲ್ಪ ಹೊತ್ತಾಗ್ಬೇಕು. ಗಾಯತ್ರಿಕ್ಕನ್ ಸೀರೆ ಇಲ್ಲಿ ಯಾಕೆ ಬಂದಿದೆ? ತಗೊಂಡು ಬಂದ ಮೇಲೆ ಇರ್ಲೇಬೇಕಲ್ವಾ ಮಾತೆ? ಯಾರು ತಗೊಂಡ್ ಬಂದ್ರು? ಯಾಕೆ ತಗೊಂಡು ಬಂದೆ ಅಂತ ಚಿಕ್ಕ ಮಾತೇನೆ ಕೇಳಿ ವಿಶಾಲ್ ಅವ್ರೆ.
ಸುಮನಾ 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 ದೊಡ್ಡ ಮನುಷ್ಯರನ್ನ ಯಾಕೆ ತಗೊಂಬಂದೆ? ಹಾವು 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 ಅಂತ ಇದೆಯಲ್ಲಮ್ಮ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು. ಹಾವು ಸುಮನಾ, ನೀನೇ ತೆಗ್ದಿದ್ ಸ್ಟೋರ್ ರೂಮ್ ಕೀನ ತಗೊಂಡು ನಿನ್ ಕೈಯಲ್ಲಿ ಇಡ್ಲಿಲ್ಲ ಅಂದಿದ್ರೆ ನೀನ್ ಸರಿ ಹೋಗ್ತಿರ್ಲಿಲ್ಲ. ಹಾವು 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 ಸುಮನಾ, ನಮ್ಮಮ್ಮನ ಸೀರೆನ ಆಚೆಗಡೆ ಯಾಕೆ ತೆಗ್ದೆ? ತಿಲೋತ ಮತ್ತೆ ನಿಮ್ ಮಗ್ಳ ಗಾಯತ್ರಿ ಮೇಲೆ ಆ ಸೀರೆನ್ ಯಾಕೆ ಹೊದಿಸ್ಬೇಕು ಅನ್ಕೊಂಡ್ರು ಗೊತ್ತಿಲ್ಲ. ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ ಆ ಸೀರೆನ್ ತಗೊಂಡು ಮಗು ಮೇಲೆ ಹೊದಿಸ್ತೆ ವಿಶಾಲ್ ಬಾವ. ಹಾಕ್ ನೋಡಿದ್ಯಾ? ಏನಾಯ್ತು? ಬೇಗ ಹೇಳು, ಏನಾಯ್ತು ಅಂತ. ಹಾ, ದೊಡ್ಡ ದೊಡ್ಡ ಹಾವು ಬಂತು. ಆದ್ರೆ ಹೆಡೇನೆ 10 ಅಡಿ ಇರ್ಬೋದೇನೋ. ಹಾವನ್ ನೋಡ್ದೆ ಅಷ್ಟೇ ಅಲ್ವಾ? ಅಷ್ಟೇ. ಒಂದೇ ಸಲ ಎದೆ ನಿಂತ ಹೋದಂಗ ಆಯ್ತಕ್ಕ. ನಿಂತೋಗಿದ್ದಿದೆ ಚೆನ್ನಾಗಿರ್ತಿತ್ತು. ಇದೇನ್ ನೈನೆ ಹೇಗೆ ಹೇಳ್ತ್ಯಾ? ಇಲ್ಲ ಅಂದ್ರೆ ಏನ್ ಚಿಕ್ಕಮ್ಮ, ಚಿಕ್ಕ ಮಗು ಆಟ ಆಡ್ತಿದ್ರೆ ಗಾಯತ್ರಿ ಅತ್ತೆ ಹುಟ್ಟಿದ ಸೀರೆನ ತಗೊಂಡ್ಬಂದು ಯಾರಾದ್ರೂ ಆ ಮಗು ಮೇಲೆ ಹಾಕ್ತಾರಾ? ಸುಮನ ಭಯದಲ್ಲಿ ಏನೂ ಹೇಳ್ತಾ ಇಲ್ಲ. ಇನ್ನೇನೋ ಆಗಿದೆ ಅನ್ಸುತ್ತೆ. ಮಾಮ್, ಹೇಳು ಕಂದ. ನೀವ್ ಆ ರೀತಿ ಮಾಡಕ್ ನೋಡಿದಿಕ್ಕೆ ಸುಮನಾ ಕೂಡ ಮಗು ಮೇಲೆ ಸೀರೆ ಯಾಕೆ ಹಾಕ್ಬಾರ್ದು ಅಂತ ಅನ್ಕೊಂಡ್ಲು. ನಾನಾದ್ರೆ ಸಂತೋಷದಿಂದ ಹೊದಿಸ್ಬೇಕು ಅನ್ಕೊಂಡೆ. ಸುಮನ ಅನುಮಾನದಿಂದ ಹೀಗ್ ಮಾಡ್ಕೊಂಡಿದ್ದಾಳೆ. ಏನ್ ಮಾಡಕ್ಕಾಗತ್ತೆ? ಶಾಕಲ್ಲಿ ಸತ್ತೇ ಹೋಗ್ತಿದ್ದಲ್ಲ ನೀನು. ಯಾರು ಹೇಳಿದ್ದೆ ನಿನಗೆ ಈ ಥರ ಕೆಲಸ ಮಾಡಕ್ಕೆ? ಅತ್ತೆ ಆದ್ರೆ ಏನ್ ಮಾಡ್ಬೇಕು ಅಂತ ತೋಚದೆ ಹಾಗ್ ಮಾಡಿರ್ಬೇಕು. ನಿನ್ಗೇನಾಗಿದೆ ಸುಮನಾ? ಅಷ್ಟಕ್ಕೂ ಗಾಯತ್ರಿ ಪುಟ್ಟಿ ಅಂದ್ರೆ ಆಗದೆ ಇರೋಳು ನೀನು ಸೀರೆ ಹೊದಿಸ್ಬೇಕು ಅಂತ ಯಾಕೆ ಅನ್ಕೊಂಡೆ? ಹಾವು, ದೊಡ್ಡ ಹಾವು, ದೊಡ್ಡ ಹಾವು. ಚಿಕ್ಕ ಮಾತೆ ಇನ್ನು ಆ ಭಯದಿಂದ ಪೂರ್ತಿಯಾಗಿ ಹೊರಗಡೆ ಬಂದಿಲ್ಲ ಮಾತೆ. ಮೊದಲು ರೂಮ್ ಒಳಗೆ ಕರ್ಕೊಂಡೋಗೋಣ ಬಾರೆ. ಬಾರೆ ಸುಮ್ಮಿ, ಎದ್ದೇಳೆ, ನಿಧಾನಕ್ಕೆ ಎದ್ದೇಳೆ. ನಿಧಾನ. ನಡಿ. ಹುಷಾರಾಗಿ ನೋಡ್ಕೊಂಡು ಹೋಗಮ್ಮ ಸುಮನಾ. ಹೇಗ್ ನಡಿಬೇಕು ಅನ್ನೋದು ಅವಳಿಗೆ ಗೊತ್ತಿದೆ ಬಿಡಿ. ವಿಶಾಲ್, ಸ್ಟೋರ್ ರೂಮ್ ಬೀಗನ್ ತಗೊಂಡ್ ಬಂದವರು ನಾಳೆ ಲಾಕರ್ ಕೀಗಳನ್ನೂ ತಗೊಳ್ಬೋದು. ಸ್ವಲ್ಪ ಹುಷಾರಾಗಿರೋದು ನಮ್ಗೆ ಒಳ್ಳೇದು. ಸೀರೆನ ನಿಮ್ಮನ್ ಬಿಟ್ಟು ಬೇರೆ ಯಾರೂ ಮುಟ್ಟೋ ಹಾಗಿಲ್ಲ ಅಂತ ಹೇಳಿ ಯಜಮಾನ್ರೆ. ಕೈ ಬಿದ್ದೋಗಿದೆ ಅನ್ಸತ್ತೆ. ಹಾಲ್ನ ನೀನೇ ಕುಡ್ಸೋ. ಏನ್ರಿ ಹಾಗಂತೀರಾ? ಸುಮ್ಮಿ, ಗ್ಲಾಸ್ ಹಿಡ್ಕೋ. ಈಗಷ್ಟೇ ಸುಧಾರಿಸ್ಕೋತಾ ಇದ್ದಾಳೆ. ಇವಾಗ ನೀವು ಬಂಗಾರ ಗ್ಲಾಸ್ ಕೊಟ್ರು ಅವಳು ಮುಟ್ಟಲ್ಲ ಅತ್ತೆ. ಹಾ, ಅಷ್ಟು ದೊಡ್ಡ ಹಾವು ನೋಡಿದ್ರೆ ಯಾರಿಗೆ ಆದ್ರೂ ಎದೆ ಹೊಡೆದೋಗತ್ತಪ್ಪ. ಜಿರಳೆ ನೋಡಿದ್ರೇನೆ ನಿಮ್ಮ ಅತ್ತೆ ನನ್ನ ಮೇಲೆ ಬಂದು ಎಗಿರ್ತಾ ಇದ್ಲು. ಸುಮ್ಮನಮ್ಮ, ಎಷ್ಟೇ ಆದ್ರೂ ಮೊಂಡಿ.
ಧೈರ್ಯವಂತೆ ಕೂಡ. ಅದಕ್ಕೆ ಇನ್ನೂ ಬದುಕೊಳ್ತಿದ್ದಾಳೆ ವಿಕ್ರಾಂತ. ಪರರ ಸುತ್ತು ಪಾಷಾಣಕ್ಕೆ ಸಮಾನ ಅಂತ ಚಿಕ್ಕವರಿದ್ದಾಗಲೇ ಕೇಳಿದ್ವಿ. ದೊಡ್ಡವರಾಗ್ತಾ ಮರ್ತೋಗ್ತೀವಿ. ಅವಾಗ ಇಂಥ ಶಾಕ್ಗಳೆಲ್ಲ ಆಗ್ತಾನೆ ಇರ್ತವೆ. ಸುಮನಾ, ಈಗ ಹೇಗಿದ್ಯಾ? ಇನ್ನು ಬದುಕೇ ಇದ್ದಾಳಲ್ಲ ಮಾಮ್. ಏಯ್, ಹಾ, ಅದೃಷ್ಟವಶಾತ್ ಇನ್ನು ಜೀವಂತವಾಗೇ ಇದ್ದಾಳೆ ಅಂತ ಹೇಳ್ತಾ ಇದ್ದೀನಿ ಮಾಮ್. ಹೌದು ವಲ್ಲ ಬಾವ, ನನಗೇನಾದ್ರೂ ಆಗಿದ್ದಿದ್ರೆ ನನ್ನ ಮಗಳು ಲುಚಿ ಅನಾಥೆ ಆಗ್ಬಿಡ್ತಿದ್ಲು. ನಾವೆಲ್ಲರೂ ಇರ್ಬೇಕಾದ್ರೆ ಅವಳೇ ಒಂಟಿ ಆಗ್ತಾಳೆ. ನಿನ್ ಮಗು ಬಗ್ಗೆ ಯೋಚನೆ ಮಾಡ್ಬೇಡ. ಯಾಕೋ ವಿಕ್ಕಿ, ಸುಮ್ಮಿ ಬದುಕಬಾರ್ದ ಹಾಗಾದ್ರೆ? ನಾನು ಹಾಗನ್ನ ಅದರ ಅರ್ಥ ಅದೇ. ಹೌದು, ನೀನ್ ಯಾಕೆ ಗಾಯತ್ರಿ ಅಕ್ಕನ್ ಸೇರಿ ತಂಟೆಗೆ ಹೋದೆ? ನಾವೇ ಹೋಗೋಣ ಅಂತ ಅನ್ಕೊಂಡ್ರು, ಅದಕ್ಕೂ ಏಯ್, ನೀ ಸುಮ್ನಿರು. ನೀನ್ ಹೇಳು ಸುಮನಾ, ಅಲ್ಲೇನಾಯ್ತು ಅಂತ. ನಮ್ಮ ಅಕ್ಕ ದತ್ತು ತಗೊಂಡಿರೋ ಆ ಗಾಯತ್ರಿ ಪುಟ್ಟಿ ತುಂಬಾ ಅದೃಷ್ಟವಂತೆ ಅಂತ ಸ್ವಾಮಿಗಳಿಂದ ಹಿಡಿದು ಎಲ್ರೂ ಹೊಗಳ್ತಿದ್ರು ಅಂತ ಯೋಚನೆ ಮಾಡಕ್ ಶುರು ಮಾಡಿದೆ ಅತ್ತೆ. ನನಗೆ ಯಾಕಿಂತ ಮಗಳು ಹುಟ್ಲಿಲ್ಲ ಅಂತನ? ಮಗು ಹುಟ್ಟಿದ್ರೆ ಸಾಕು ಅನ್ನೋ ನಮ್ಮಂಥವ್ರಿಗೂ ಮಕ್ಕಳು ಹುಟ್ಟಿದ್ರು ಮತ್ತೊಬ್ಬರಿಗೆ ಹೋಲಿಸ್ಕೊಳ್ಳೋರ್ಗೂ ತುಂಬಾ ವ್ಯತ್ಯಾಸ ಇದೆ ಕಣೆ. ಸುಮನಮ್ಮನ ಯೋಚನೆ ಏನು ಅಂತ ತಿಳ್ಕೊಳಕ್ ಬಿಡಿ ಮೊದ್ಲು. ಹೇಳು ಸುಮನಾ. ಗಾಯತ್ರಿ ಅತ್ತೆ ಸೀರೆನ ತಿಲೋತ್ತಮ್ಮ ಅತ್ತೆ ಆ ಮಗು ಮೇಲೆ ಹೊದಿಸ್ಬೇಕು ಅನ್ಕೊಂಡಿದ್ದಾಗ ಹಾಸಿನ್ಯಕ್ಕನ ಮೇಲೆ ಅಮ್ಮನವ್ರು ಬಂದ್ಬಿಟ್ರು. ಯಾರು ಇಲ್ದಿರ್ಬೇಕಾದ್ರೆ ಅದೇ ಸೀರೆನ ಆ ಮಗು ಮೇಲೆ ನಾನು ಹೊದಿಸಿದ್ರೆ ಏನಾಗ್ಬೋದು ಅಂತ ನಾನು ಟ್ರೈ ಮಾಡಿ ನೋಡಿದೆ. ಏನ್ ನಡೀತು? ಫಿಟ್ಸ್ ಬಂದು ಕೆಳಗೆ ಬಿದ್ದು ಇವಳು ಒದ್ದಾಡ್ತಿದ್ಲಲ್ಲ ಮಾಮ್. ಕೀನ ಕೈಯಲ್ಲಿಡೋವರೆಗೂ ನಾರ್ಮಲ್ಲೇ ಆಗ್ಲಿಲ್ಲ ಇವಳು. ನಿನಗ್ ಮೂರ್ಛೆ ರೋಗ ಇದೆ ಅಂತ ಯಾವತ್ತೂ ಹೇಳೇ ಇರ್ಲಿಲ್ಲ. ಏಯ್, ಸುಮ್ನಿರು. ಸುಮನನ್ಗೆ ಯಾವ ರೋಗನೂ ಇಲ್ಲ, ಭಯದಲ್ಲಿ ಹೀಗಾಗಿದೆ ಅಷ್ಟೇ. ಸುಮನಾ, ಹಾವು ಕಾಣೋಕ್ಕೂ ಮುಂಚೆ ಏನಾಯ್ತು ಅನ್ನೋದನ್ನ ಹೇಳು. ವಿಚಿತ್ರ ನಡೀತು. ಇದಕ್ಕೂ ಮೊದಲು ನಾನು ಆ ಥರ ವಿಚಿತ್ರನ್ನ ನೋಡೇ ಇಲ್ಲ. ಗಾಯತ್ರಿ ಪುಟ್ಟಿನ ಎತ್ಕೊಂಡ್ ಬಂದು ಅದ್ರ ಮೈ ಮೇಲೆ ಗಾಯತ್ರಿ ಅತ್ತೆ ಸೀರೆ ಹೊದ್ಸಿದ ತಕ್ಷಣ ನನ್ ಸುತ್ತಮುತ್ತ ಏನೋ ಮಾಯೆ ನಡೀತಿರೋ ಹಾಗೆ ವಿಚಿತ್ರವಾಗಿರೋ ಜ್ಯೋತಿ ನನ್ ಹಿಂದ್ಗಡೆಯಿಂದ ಮೂಡ್ ಬಂತು. ಏನದು ಅಂತ ನಾನು ತಿರುಗಿ ನೋಡೋ ಅಷ್ಟರಲ್ಲಿ ಏಯ್, ನಿನಗೇನ್ ತಲೆ ಕೆಟ್ಟಿದ್ಯಾ? ಸುಮನ ಹೇಳ್ತಿರೋ ಚಂದಮಾಮನ್ ಕತೆನ ಕಿವಿ ಅರಳಿಸ್ಕೊಂಡು ಕೇಳ್ತಿರೋ ನಿಮ್ಗೆ ಅದೇನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಮಾಮ್. ಲೈ, ನಿನಗೆ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೋಗಲೈ. ಇನ್ನೇನು ಹೇಳ್ಬೇಡಮ್ಮ, ನನ್ನ ಎದೆ ಹೊಡೆದು ಹೋಗ್ಬಿಡತ್ತ. ಆಮೇಲೆ ಗಾಯತ್ರಿ ಅತ್ತಿಗೆ ಸತ್ತಾಗ ಉಟ್ಕೊಂಡಿದ್ ಸೀರೆ ಆಗಿದ್ರಿಂದ ಆತ್ಮದ ಪ್ರಭಾವ ಇದ್ರೂ ಇರ್ಬೋದು. ಹುಷಾರು ಸುಮ್ಮಿ. ಅದೆಲ್ಲ ಅಲ್ಲ ಕಣೆ, ಸಮಥಿಂಗ್ ಇಸ್ ಗೋಯಿಂಗ್ ಆನ್. ಅದೇನು ಅಂತ ನಿಮ್ಗಂತೂ ಅರ್ಥ ಆಗಲ್ಲ, ಆದ್ರೆ ನಾನು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಬೇಕು. ನೈನಿ, ಯಾಕೆ ಹಾಗೆ ನೋಡ್ತಿದ್ಯಾ? ನಾಳೆ ಕೂಡ ನನ್ನ ಈ ಥರನೇ ಪ್ರೀತಿಯಿಂದ ನೋಡ್ಕೋತೀರಾ ಯಜಮಾನ್ರೆ? ಏನು ಅಂತ ಕೇಳ್ತಿದ್ಯಾ? ನನ್ನ ಪ್ರಾಣ ಇರೋವರೆಗೂ ಅಲ್ಲ, ಈ ಪ್ರಪಂಚನೇ ತಲೆ ಕೆಳಗಾದ್ರೂ ಕೂಡ ನಿನ್ ಮೇಲೆ ಕೆಟ್ಟ ಅಭಿಪ್ರಾಯನೇ ಬರೋದಿಲ್ಲ ನನಗೆ. ನಾನು ನಿಮ್ಮನ್ನು ಕೇಳ್ದೇನೆ ನಿರ್ಧಾರ ತಗೊಂಡ್ರೆ
ಆಗ ನೀನು ಏನೇ ಆದರೂ ಒಳ್ಳೇದಕ್ಕೆ ಮಾಡ್ತೀಯ ಅನ್ನೋ ನಂಬಿಕೆ ಇದೆ ನನಗೆ. ಹಾಗಾದ್ರೆ ಗಾಯತ್ರಿ ಪುಟ್ಟಿನ ಮತ್ತೆ ಅವ್ರ ತಾತಂಗೆ ಕೊಟ್ಬಿಡಣ್ವ ಯಜಮಾನ್ರೆ. ಅಯ್ಯಯ್ಯೋ ಏನ್ ಮಾತಾಡ್ತಿದ್ಯಾ ನೈನಿ ನೀನು? ಇದು ಕನಸಾ ನಿಜನಾ? ನಿಜಾನೇ ಅಕ್ಕ. ಈ ಮಾತು ಹೇಳಕ್ ಕೂಡ ನಾನೆಷ್ಟು ಹಿಂಸೆ ಪಡ್ತಾ ಇದ್ದೀನಿ ಅಂತ ಹೇಳಕ್ ಆಗ್ತಾ ಇಲ್ಲ. ನೈನಿ, ಗಾಯತ್ರಿ ನಮಗೆ ಭಾರ ಆಗ್ತಾಳ? ಭಾರ ಆಗ್ತಾಳೆ ಅಂತ ಅಲ್ಲ, ದೂರ ಆಗ್ತಾಳೆ ಅಂತ. ವಾಟ್? ನೈನಿ, ಮಗುಗೇನಾದ್ರೂ ಅಪಾಯ ಆಗ್ಬೋದು ಅಂತ ನೀನ್ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಅದಕ್ಕೆ ಏನೇ ಆದ್ರೂ ನಿನಗ್ ಗೊತ್ತಾಗಲ್ಲ. ಅದೇನಕ್ಕ, ನನಗ್ಯಾಕೆ ಗೊತ್ತಾಗಲ್ಲ? ಗಾನವಿ ಆದ್ರೆ ನಾನು ಹೆತ್ತ ಮಗಳು, ಅವಳಿಗೆ ಅಪಾಯ ಬಂದ್ರೆ ನನಗೆ ಗೊತ್ತಾಗಲ್ಲ. ಆದ್ರೆ ಗಾಯತ್ರಿ ವಿಷಯದಲ್ಲಿ ಹಾಗಾಗಲ್ಲ ಅಲ್ವಾ? ಅಂದ್ರೆ ನೈನಿ, ಅಳು ಅದಕ್ಕೆ ಗಾಯತ್ರಿನೂ ಕೂಡ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೀನು ನೋಡ್ಕೋತಿದೀಯ ಅಂತ ಹಾಗೆ ಹೇಳಿದ್ರು ಅಷ್ಟೇ, ಬೇರೆ ಏನೂ ಅಲ್ಲ. ಯಾ 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 ಅಫ್ಕೋರ್ಸ್, ಅದು ಜಗತ್ತಿಗೆ ಗೊತ್ತಿರೋ ಸತ್ಯ. ಅಷ್ಟ್ ಚೆನ್ನಾಗಿ ನೋಡ್ಕೋತಿರ್ಬೇಕಾದ್ರೆ ಮಗುನ ಮತ್ತೆ ಹೋಗಿ ಜೋಗಯ್ಯ ಶಾಸ್ತ್ರಿ ಅವ್ರಿಗೆ ಕೊಡೋದು ಅಂದ್ರೆ ಏನು? ಈ ವಯಸ್ಸಲ್ಲಿ ಅವರಿಗೂ ಪಾಪ ತೊಂದರೆ ಆಗಲ್ವಾ? ಹೌದಕ್ಕ. ಎರಡೂ ನೀನೇ ಹೇಳು ನೈನಿ. ಮೊದಲು ಮಗುನ ಯಾಕೆ ನಮ್ಮಿಂದ ದೂರ ಮಾಡಬೇಕು ಅನ್ನೋ ಯೋಚನೆ ನಿನಗೆ ಯಾಕೆ ಬಂತು ಅಂತ ಹೇಳು. ತಿಲೋತ್ತಮ್ಮ ಅತ್ತೆ ಮಾತ್ರ ಅಲ್ಲ, ನನ್ನ ತಂಗಿ ಸುಮ್ಮನ ಕೂಡ ಗಾಯತ್ರಿ ಪುಟ್ಟಿ ಮೇಲೆ ಪ್ರಯೋಗ ಮಾಡ್ತಿದ್ದಾಳೆ. ಹುಟ್ಟಿದಾಗ್ಲೇ ತಂದೆ ತಾಯಿನ ಕಳ್ಕೊಂಡಿರೋ ಆ ಕಂದ ನಮ್ಮ ಹತ್ರ ಬಂದ್ರೆ ಅವಳ ಭವಿಷ್ಯ ಬಂಗಾರವಾಗಿರುತ್ತೆ ಅಂತ ಅನ್ಕೊಂಡೆ. ಆದ್ರೆ ಅವಳ ಬಗ್ಗೆ ಯಾರು ಏನ್ ಅನ್ಕೋತಾರೋ ಗೊತ್ತಿಲ್ಲ. ಆದ್ರೆ ಗಾಯತ್ರಿ ಅನ್ನೋ ಹೆಸರು ಅವಳಿಗೆ ಇಟ್ಟಿರೋದ್ರಿಂದ ಯಾರು ಏನ್ ಮಾಡ್ಬಿಡ್ತಾರೋ ಅಂತ ಭಯ ಆಗ್ತಿದೆ. ನೈನಿ, ಯಾವ ಪ್ರಾಬ್ಲಮ್ ಬಂದರೂ ಅದನ್ನ ಫೇಸ್ ಮಾಡೋದಕ್ಕೆ ನಾವು ರೆಡಿಯಾಗಿರ್ಬೇಕೇ ಹೊರತು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮಗುಗೆ ಏನಾದರೂ ಆಗೋಗುತ್ತೆ ಅಂತ ಅದನ್ನ ವಾಪಸ್ ಕೊಡೋದು ಧರ್ಮ ಅಲ್ಲ. ಈ ಮನೆಯಲ್ಲಿ ಇರೋದ್ರಿಂದ ತಾನೇ ಅವಳನ್ನ ಎಲ್ಲರೂ ಏನೋ ಅಂತ ಇರೋದು. ಮಗು ಹೆಸರಲ್ಲಿ 25 ಕೋಟಿ ರೂಪಾಯಿ ಆಸ್ತಿ ಇದೆ. ಅದರಲ್ಲಿ ಎಲ್ಲಾದ್ರೂ ಸುಖವಾಗಿರ್ಬೋದಲ್ವಾ? ಬಾ ನೈನಿ, ಅವಳು ಕ್ಷೇಮಕ್ಕೋಸ್ಕರ ನೀನು ಈ ರೀತಿ ಯೋಚನೆ ಮಾಡ್ತಾ ಇರ್ಬೋದು, ಆದರೆ ಅವಳು ಇಲ್ಲಿದ್ರೆ ಮಾತ್ರ ಜೀವಂತವಾಗಿರ್ತಾಳೆ. ಏನ್ ಹೇಳ್ತಿದ್ದೀರಾ ಯಜಮಾನ್ರೆ? ನೈನಿ, ನಮ್ಮ ಮಗು ಆಗಿದ್ದು ನಾಳೆ ಆಚೆ ಹೋದ್ರೆ ಯಾವತ್ತೂ ಇಲ್ದೇ ಇರೋ ಶತ್ರುಗಳು ಹುಟ್ಕೋತಾರೆ ಅಂತ ಅರ್ಥ. ನೀನಂತೂ ಚಿಂತೆ ಮಾಡ್ಬೇಡ. ನಾಳೆ ಬೆಳಗ್ಗೆನೆ ಗುರುಗಳು ಬರ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ಪೂಜೆ ಮಾಡಿದ್ರೆ ವಾಯುಪುತ್ರನೇ ನಿನ್ ಮಗುಗೆ ಅವನಲ್ಲಿರೋ ಶಕ್ತಿ ಎಲ್ಲ ಕೊಡ್ತಾನೆ. ನೈನಿ, ಅದಕ್ಕೆ ನಿಜನೇ ಹೇಳಿದ್ರು, ನೀನೇನು ತಲೆ ಕೆಡಿಸ್ಕೋಬೇಡ. ನಯನಿ, ನಾಗವಲ್ಲಿ ಪತ್ರಗಳ ಮೇಲೆ ಶ್ರೀರಾಮ ಅಂತ ಬರೆಯಮ್ಮ. ಸರಿ ಸ್ವಾಮೀಜಿ. ನಾಗವಲ್ಲಿ ಪತ್ರ ಅಂದ್ರೆ ಏನು? ವಿಲೇದೆಲೆಗೆ ಮೂಲ ಹೆಸರು ಅದೇ ಮಾವ. ಆಹಾ
ವಿಶಾಲ್ ಬಾಬನ್ ಗೊತ್ತಿರೋಷ್ಟು ಕೂಡ ಚಿಕ್ಕಪ್ಪಂಗ್ ಗೊತ್ತಿಲ್ಲ. ನಿಮ್ ಚಿಕ್ಕಮ್ಮನೇ ನನ್ನ ಪ್ರಪಂಚ ಅಂದಮೇಲೆ ಇದನ್ನೆಲ್ಲ ತಿಳ್ಕೊಂಡು ನನ್ಗೇನು ಉಪಯೋಗ ಅಂತ ಅನ್ಕೊಂಡಿದ್ದಮ್ಮ.